ನಿನ್ಗೆ ಐತಿ ಜಮೀನ ಬ್ಯಾರ್ಯಾರು ಬರ್ಸ್ಕೊಂಡ್ರ ಯೋನ್ ಹೇಳ್ತಿದ್ಯ ನೀನು? ಅಲ್ಲ ಇಷ್ಟು ದಿವಸ ಇಲ್ದಿದ್ದು ಈಗ ಇದ್ದಂಗೆ ಯಾವನೋ ಬಂದು ಜಾಗ ತಗೊಂಡಿವ್ನಿ ಅಂತಾನೆ, ಒಂದು ಅರ್ಥ ಆಯ್ತಿಲ್ಲ. ಅಲ್ಲ ನೀವೇ ಜಮೀನ ಕೊಟ್ಟೆ ಬಂದ್ಬಿಟ್ರಾ? ಕೊಟ್ಬಿಟ್ಟು ಎಲ್ಲಿ ಬಂದಿರ್ತಾರೆ, ಹೋಗಿ ಅಂತ ಇವ್ರನ್ನ ಕಳಿಸಿರ್ತಾರ ಅಷ್ಟೇ. ಅದು ಅತ್ತಿಗೆ ನೀನು ಇವನು ಮಾತಾಡ್ಲಿಲ್ಲೇನಪ್ಪ? ಎದುರುಗಡೆ ಅತ್ತಿಗಿರುವಾಗ ಏನಂತ ಮಾತಾಡ್ಲಿಕ್ಕೆ ಆಗ್ತದವ? ಅವಳಿಗೇನು ಬುದ್ಧಿ ಬೇಡವೆ ಹಿಂಗ ಮಾಡೋದು? ಹಿಂದೆ ಮುಂದೆ ಯೋಚನೆ ಮಾಡ್ದಿರಾ ತೀರ್ಮಾನ ತಗೊಳ್ಳೋದು ಇನ್ನೂ ಬಿಟ್ಟಂಗೆ ಕಂಡಿಲ್ಲ. ನಾವು ಊಟ ಮಾಡು. ಇಲ್ಲವಾ ನಂಗೆ ಬೇಡ. ಯೋನಪ್ಪ ನೀನು ಮನಸ್ಸಿಗೆ ಬಿದ್ದಿರೋ ಪೆಟ್ಟಿಗೆ ಹೊಟ್ಟೆಗೆ ಯಾಕೆ ಬರೀ ಹಾಕಬೇಕು? ಸುಮ್ಮನೆ ಊಟ ಮಾಡು. ತಿನ್ನ. ಚಟ್ನಿ ಏನಾರು ಬೇಕಿತ್ತಾ? ಹಾಕಿ ಅಣ್ಣ, ಫೀಲಿಂಗ್ ಅಲ್ವಾ, ಸ್ವಲ್ಪ ಜಾಸ್ತಿ ತಿಂತೇನೆ. ಈ ದಿವಸ ಆದಮೇಲೆ ನಿಮ್ಮಿಬ್ಬರು ಇವತ್ತೇ ನಾವು ನೋಡ್ತಾ ಇರೋದು. ಏನು ಇಬ್ಬರು ಜಮೀನ್ ತಗೊಂಡು ಇದ್ಬಿಟ್ರಾ? ಬಡ್ಡಿ ವಸೂಲಿ ಮಾಡ್ಕೊಂಡು ಊರೂರು ಅಲಿತಿದ್ದವ್ರಿಗೆ ಜೀವನದಾಗ ಮಾಡಕ್ಕೇನೋ ಐತೆ ಅಂತ ಗೊತ್ತಾಗಿದ್ದೆ ಆ ಜಮೀನು ಸಿಕ್ಕದ ಮ್ಯಾಕೆ. ಅಣ್ಣ ವ್ಯವಸಾಯ ಮಾಡಿಕೊಂಡು ಖುಷಿಯಾಗಿರ್ತಾ ಇದ್ರು. ಆದರೆ ಮುಂದೆ ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ. ಅತ್ತಿಗೇನು ಹಿಂಗೆ ಮಾಡ್ತಾರಂತ ಅನ್ಕೊಂಡಿರ್ಲಿಲ್ಲ. ಸುಮ್ಕೆ ತಿನ್ಲ. ನೀ ಯಾಕಪ್ಪ ಮುಂಗ್ಸಿ ಮೇಲೆ ರೇಗ್ತೀಯ? ಅವ್ನು ಸರಿಯಾಗಿ ಹೇಳ್ತಾವನೆ. ಇವಳಿಗೆ ಯಾರ ಕಾಜ ಪುರಾವೆ ಪುತ್ರಗಳು ಕೊಟ್ಬಿಟ್ರೆ ಅದೇ ಯೋದು ವಾಕ್ಯ. ಅವಳು ಮನಸ್ಸು ಮಾಡಿದಿದ್ರೆ ಜಾಗ ತಗೊಂಡವ್ರಿಗೆ ಮನವರಿಕೆ ಮಾಡಿಕೊಡ್ಬೋದಾಯ್ತಲ್ಲ. ಬಿಡವ, ಆಗಿದ್ದಾಯ್ತು. ಹೆಂಗೆ ಬಿಡೋಕ್ಕಾಯ್ತದೆ? ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ. ಮಾಡಿಯವ, ಆ ಜಾಗ ಮತ್ತೆ ನಮಗೆ ಸಿಗುವಾಗ ಆಗಬೇಕು. ನಮಗೆ ಅಂದ್ರೆ ನಮಗೆಲ್ಲ ಮೇಸ್ಟ್ರಿಗೆ. ಅವ ನಾವಿಲ್ಲಿಗೆ ಬಂದಿದ್ದು ನೀವು ಮೆಸ್ಸಿಗೆ ಫೋನ್ ಮಾಡಿ ಪ್ರಶ್ನೆ ಮಾಡಲಿ ಅಂತಲ್ಲ. ನಾವು ನಿಮ್ತವಲ್ದೆ ಇನ್ನು ಯಾರ ತಾವ ಹೇಳ್ಕೊಳಕಾಗ್ತದವ? ಊಟ ಮಾಡಲ್ಲ ಅಂತ ಹಠ ಮಾಡ್ತಿದಾರಾ? ಕೃಷ್ಣಪ್ಪಣ್ಣ, ನೀವೇ ಹೇಳಿ. ನಾವ್ ಎಷ್ಟು ಹೇಳಿದ್ರು ಸಹ ಊಟನೇ ಮಾಡ್ತಿಲ್ಲ. ನಿನ್ ಚಿಂತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಮ್ಮ. ನೀನು ನಿನ್ ತಂಗಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯಲ್ವಾ? ಕೃಷ್ಣಪ್ಪಣ್ಣ, ಬರೀ ತಂಗಿ ಬಗ್ಗೆ ಮಾತ್ರ ಅಲ್ಲ, ಮನೆಯಾಗಿರೋ ಸಿಂಗಾರಮ್ಮನ ಬಗ್ಗೆನೂ. ಸ್ನೇಹ ಟ್ರೈನಿಂಗ್ ಮುಗ್ಕೊಂಬರ್ಲಿಂದ ಕಾಯ್ತಿದ್ದೆ. ಈಗ ಅವಳು TCನೇ ಆಗವಳೆ. ಅಲ್ಲಿ ಏನಾಯ್ತಾಯ್ತೋ ಏನೋ ಗೊತ್ತಿಲ್ಲ. ನೀನೇನು ಯೋಚನೆ ಮಾಡಬೇಡಮ್ಮ. ಆ ಸಿಂಗಾರಮ್ಮನ ಬಗ್ಗೆ DC ಮೇಡಮ್ಗೆ ವಿಷಯ ತಿಳಿಸೋದು ನನ್ನ ಜವಾಬ್ದಾರಿ. ಅದನ್ನ ನಾನು ಮಾಡ್ತೀನಿ. ಎಲ್ಲಿ DC ಮೇಡಮ್ ನಂಬರ್ ಕೊಡು, ನಾನು ಕಾಲ್ ಮಾಡ್ತೀನಿ ಈಗಲೇ. ಕೊಡವಿ ಹೇಳಮ್ಮ. ಒಂಬತ್ತು 8 5 6 6 3 7. ಪುಟ್ಟಮ್ಮಿ, ಮಗಳು ಸಮಾಧಾನವಾಗಿದ್ಲೆ? ಅವಳೇನೋ ಸಮಾಧಾನವಾಗೇ ಮಾತಾಡ್ತಾವಳೆ. ಆದ್ರೆ ಅವಳ ಮಾತಿನಾಗೆ ಓಸಿ ಬ್ಯಾಸರ ಇತ್ತು. ಅತ್ತಿಗೆಗೇನು ಬೇಸರ ಇದ್ದಂಗೆ ಕಾಣಲಿಲ್ಲವ. ನಿಂಗೆ ಹೆಂಗ್ಲ ಗೊತ್ತು? ಸುಮ್ಕಿದ್ರೆ ಸರಿ. ಈಗ ಕೂಸು ಆಟವಾದಿನೇಯ, ಆದ್ರೆ ತಪ್ಪು ನಿರ್ಧಾರ ತಗೊಳಕ್ಕಿಲ್ವಲ್ಲ? ಅದೇ ಮಾವಯ್ಯ ನಾನು ಹೇಳ್ತಿರೋದು. ಮೇಷ್ಟ್ರು ಜಾಗ ಮಾವ್ರು ಅಂದ್ರೆ ನಮ್ಮವ್ರ ತಾನೆ ಏನು ಮಾಡೋಕ್ಕಾಯ್ತದೆ? ಆದರೂ ಆ ಮ್ಯಾಸ್ಟ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ, ಅದು ನಮ್ಮ ಪೂರ್ವಜರದು ಹಂಗೆ ಹಿಂಗೆ ಅಂತ ದೊಡ್ಡ ಕತೆ ಹೇಳ್ತಾ ಇದ್ರು. ಅಣ್ಣ ಕೂಡ ಮೇಷ್ಟ್ರ ಹತ್ರ ಅದೇ ಕೇಳಿದ್ದು. ಅವ್ರದ್ದೊಂದೇ ಮಾತು, ಜಮೀನೆಲ್ಲ ಮಾರಿದ್ದೀನಿ, ಇನ್ನು ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ, ಏನು ಬೇಕಾದ್ರೆ ಮಾಡ್ಕೊಡಿ ಅಂತ ಹೇಳಿದ್ರು.
ನಾನೇ ಮೆಷ್ಟನ್ ಕೇಳ್ತೀನಿ. ಪುಟವೇ ಈಗ ಕೇಳಿ ಏನು ಪ್ರಯೋಜನ? ಅವ್ರು ಯಾರ ಫೋನು ತೆಗಿತಿಲ್ಲ ಅವ್ವ. ನನ್ನ ಫೋನ್ ತೆಗಿತಾರೆ. ಅವ ಈ ಕೇಳಿನೂ ಏನು ಬದಲಾಗಿಲ್ಲ ಬಿಡಿ. ನನ್ನ ಮನಸ್ಸಿನ ಸಮಾಧಾನಕ್ಕೆ ನಾನು ಕೇಳ್ತೀನಿ ಕಣಪ್ಪ, ತಡಿ. ಸ್ಪೀಕರ್ ಅಲ್ಲ. ಇದನ್ನ ಮಾತಾಡಕ್ಕೆ ನಾನೊಂದು 10 ಕಿತ ಫೋನ್ ಮಾಡಿದೆ, ಅವ್ರು ತೆಗಿತಿಲ್ಲ ಅವ್ವ. ಹಲೋ ಪುಟ್ಟಕ್ಕ. ಮಿಸ್ಟ್ರೆ, ತೊಂದರೆ ಮಾಡಿದ್ದೆ? ಇಲ್ಲ ಪುಟ್ಟಕ್ಕ, ಏನು ವಿಷಯ ಹೇಳು. ನಿಮಗೂ ಗೊತ್ತದೆ ನಾನು ಯಾಕೆ ಮಾಡಿದ್ದೀನಿ ಅನ್ನೋದು. ಗೊತ್ತು ಕಣವ, ಆದರೆ ಏನು ಮಾಡಲಿ, ಪರಿಸ್ಥಿತಿ. ಚಂದಾಗೆ ವ್ಯವಸಾಯನೂ ನಡೀತಿತ್ತು, ಬರೋ ಬೆಳೆಗೆ ಲಾಭನೂ ಇತ್ತು. ಯಾಕೆ ಹಿಂಗೆ ಮಾಡ್ಬಿಟ್ರಿ? ಹೊಳಿ ಅಂದರು ಶಾನ ಬೇಸರ ಮಾಡ್ಕೊಂಬಿಟ್ಟವ್ರೆ. ಆದರೆ ನನ್ನ ಬೇಸರ ಯಾರ ಹತ್ರ ಹೇಳ್ಕೊಳ್ಳಿ? ಇದೇನು ಮೇಷ್ಟ್ರಿ, ಇದು ಯಾಕೆ ಹಿಂಗೆ ಹೇಳ್ತಿದ್ದೀರಿ? ಯಾರನ್ನ ನಂಬೋದು ಬಿಡೋದು ಗೊತ್ತಾಗ್ತಿಲ್ಲ. ದೊಡ್ಡವರಲ್ಲ, ದೊಡ್ಡ ಮನುಷ್ಯರಲ್ಲ, ಕೈ ಎತ್ತು ಮುಗಿತಿದ್ದವ್ರ ಮೇಲೆ ಕೈ ಮಾಡೋ ಜನ. ಯಾರನ್ನ ಅಂತ ನಂಬೋದು ಪುಟ್ಟಕ್ಕ?